ಅವ್ನು ಅಲ್ಲಾಗೋಯ್ತಂತೆ, ಅವ್ನು ಪೆನ್ ಡ್ರೈವ್ ಬತ್ತಂತೆ, ಇವ್ನು CD ಬತ್ತಂತೆ, ಬಿಟ್ಬಿಡಿ. ನೀವು ಚೆನ್ನಾಗಿರಿ. ಯಾಕೆಂದರೆ ನಮ್ಮ ಸಿನಿಮಾನ ಪ್ರಮೋಟ್ ಮಾಡೋರು ನೀವೆಲ್ಲ ನಮಗೆ ಮುಖ್ಯ, ನೀವೆಲ್ಲ ನಮ್ಗೆ ಆಸ್ತಿ. 24 ಕ್ಯಾರೆಟು. ಬಟ್ ಅಡ ಇಡೋಕ್ಕಾಗಲ್ಲ ನಿಮ್ಮನ್ನ ಅಷ್ಟೇ. ನಮಸ್ಕಾರ. ನೀವು ಕೂಡ ಬಿಗ್ ಬಾಸ್ ನಟರು. ಬಿಗ್ ಬಾಸ್ ನಟ ಅಲ್ಲ, ಬಿಗ್ ಬಾಸ್ ಸ್ಪರ್ಧಿ. ನಟ ಹೆಂಗಾಯ್ತಾನೆ ಬಿಗ್ ಬಾಸ್? ಹಂಗಾರೆ ಜನಕ್ಕೆ ನಾನು ನಟನೆ ಮಾಡಿ ಗೆದ್ದ. ಬಿಗ್ ಬಾಸ್ ಅಲ್ಲೂ ಕೂಡ ಇದ್ರಿ, ನಟ ಕೂಡ. ಜನಕ್ಕೆ ನಾನು ಮೋಸ ಮಾಡ್ದ, ನನ್ನ ಮುಖ ತೋರ್ಸಲ್ಲ, ನಾನು ಜನಕ್ಕೆ ಮೋಸ ಮಾಡೋದು. ನಂಗೆ ಇವೇನಂದ ಬಿಗ್ ಬಾಸ್ ನಟ ಅಂದ್ರೆ ಬಿಗ್ ಬಾಸ್ ನಟನೆ ಮಾಡಿ ಗೆದ್ದಿದ್ದೀನಿ. ನೀನು ಅಣ್ಣ ನೀ ಹೇಳ್ದೆ ಇಲ್ವ, ದೇವ್ರಾಣೆ ಮಾಡಿಲ್ಲ, ದೇವ್ರಾಣೆ ಬಿಗ್ ಬಾಸ್ ನಟ ಅಂತ ಹೇಳಿದ್ದು. ಬಿಗ್ ಬಾಸ್ ನಟ ಅಂದ್ರೆ ಏನು ಅಂದ್ರೆ ಸುದೀಪ್ ಅವ್ರಿಗೆ ನಾನು ಮೋಸ ಮಾಡ್ದ, ಕಲರ್ಸ್ ನಾನು ಮೋಸ ಮಾಡ್ದ, ಕನ್ನಡಿಗರಿಗೆ ನಾನು ಮೋಸ ಮಾಡ್ದ. ಬಿಗ್ ಬಾಸ್ ನಟ ಅಂತವನಿವ, ನಾನು ಬಿಗ್ ಬಾಸ್ ನಟ ಅಲ್ಲ ಸರ್. ಬಿಗ್ ಬಾಸ್ ಸ್ಪರ್ಧೆ ಆಗೋ ನಟ. ಇವಾಗ ಬಿಗ್ ಬಾಸ್ ಇದ್ದಂಥ ಹಳೆ ಕಂಟೆಸ್ಟೆಂಟ್ಸ್ ನಿವೇದಿತಾ ಹಾಗೂ ಚಂದನ್ ಶೆಟ್ಟಿ ಸರ್ ಪರಿಚಯ ಮಾಡಿದ್ದಾರೆ. ಅದಕ್ಕೆ ನೀವೇನೇ ಹೇಳ್ತೀರಾ? ನಂಗೆ ತುಂಬ ಬೇಜಾರಾಗಿದೆ. ಇಬ್ಬರು ನಮ್ಮವರು. ಒಂದು ಮಾಡೋ ಪ್ರಯತ್ನ ನಾನೇನಾದ್ರು ಕೇಳೋಕ್ಕೆ ಸಾಧ್ಯ ಇದೆ, ಅವಕಾಶ ಇದೆ, ಪ್ರಯತ್ನ ಮಾಡ್ತೀನಿ. ಚಂದನ್ ಇಸ್ ಮೈ ಫ್ರೆಂಡ್. ನನಗೂ ಅವ್ರಿಗೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು. ಹೀಗೆ ಅಂದರೆ ನಾವು ಮಾತಾಡ್ತಾ ಇರಲ್ಲ, ಕಡಿಮೆ ಮಾತಾಡ್ತಾ ಇದ್ವಿ, ಜಗಳ ಅಲ್ಲ. ಯಾಕೆಂದರೆ ಯಾವುದೋ ವಿಚಾರ ನಂಗೊಂದು ಬೇಜಾರಿತ್ತು, ಯಾವುದೋ ಒಂದು ಶೋ ಬಗ್ಗೆ ನನಗೆ ಗೊಂದಲ ಇತ್ತು, ನಾವು ಮಾತಾಡ್ಕೊಂಡ್ವಿ. ಚಂದನ್ ಬಹಳ ಕಾಮಾಗಿ ಹೇಳಿದ್ರು. ಸೊ ಚಂದನ್ ಅಷ್ಟು ಅಗ್ರೆಸಿವ್ ಅಲ್ಲ, ಅಂದರೆ ಯಾರಿಗೂ ಹರ್ಟ್ ಮಾಡೋ ವ್ಯಕ್ತಿತ್ವ ಅಲ್ಲ. ಏನಾಗಿದೆ ಗೊತ್ತಿಲ್ಲ, ಸರಿ ಮಾಡೋ ಪ್ರಯತ್ನ ಮಾಡ್ತೀವಿ. ಆಗಲಿಲ್ವಾ ಎರಡನೇ ಬಾಣ ಧ್ರುವ ಸರ್ಜಾ ಅವ್ರ ಕೈಲಿ ಬಿಡಿಸ್ತೀವಿ. ಧ್ರುವ ಸರ್ಜಾ ಅವ್ರು ಹೇಳಿದ್ರೆ ಕೇಳ್ತಾರೆ. ಪೊಗರು ಮೂವಿಗೆ ಧ್ರುವ ಅವರೇ ಕೊಟ್ಟಿದ್ದು ಯಾರಿಗೆ? ಚಂದನ್ ಶೆಟ್ಟಿಗೆ. ಅದೇ ಪೊಗರು, ಅಣ್ಣನಿಗೆ ಪೊಗರು ಕೊಗರು. ಆಮೇಲೆ ಇನ್ನೊಂದು ಇದೈತಲ್ಲ, ಅದು ಸಾಂಗಲ್ಲ ಐತಲ್ಲ, ದಾನುಗಳು ರೌಡಿ, ಅವೆಲ್ಲ ಮಾಡಿಸಿದ್ದು ಧ್ರುವ ಅವರೇ. ಅಣ್ಣ ಬಂದ, ಬಾಸು ಬಂದ, ಎದ್ದು ಎರಡು, ಅದು ಎಲ್ಲ ಧ್ರುವ ಅವರೇ ಮಾಡಿಸಿದ್ದು. ಸೊ ಚಂದನ್ ಶೆಟ್ಟಿಯ ಕರಿಯರ್ಲಿ ದೊಡ್ಡ ಸಿನಿಮಾ ಅಂತ ಒಂದು ರಿಸ್ಕ್ ತೊಗೊಂಡು ಪ್ರೀತಿಯಿಂದ ಕೊಟ್ಟಿದ್ದು ಸ್ನೇಹಿತ ಧ್ರುವ ಸರ್ಜಾ ಅವರು ಅವ್ರಿಗೆ. ಸೊ ಆ ವಿಶ್ವಾಸ ಇವ್ರಿಗೂ ಇದೆ. ಯಾರಿಗೆ? ಚಂದನ್ಗೂ ಇರುತ್ತೆ. ಧ್ರುವ ಅವ್ರು ಹೇಳಿದ್ರೆ ಮಾತು ತೆಗೆದಾಕಲ್ಲ. ಆ್ಯಂಡ್ ಇಬ್ಬರು ಕರಿಯರ್ನ 0ಇಂದ ಒಟ್ಟಿಗೆ. ನಿಮ್ಗಿಬ್ರು ಆಲ್ಬಮ್ ಮಾಡ್ತಿದ್ರು ಗೊತ್ತಾ, ಆಗಿಂದನೂ ಫ್ರೆಂಡ್ಸು. ನಂದು ಧ್ರುವ ಅವ್ರನ್ನ ಕೇಳ್ಕೊಳ್ತೀನಿ, ಧ್ರುವ ಅವ್ರು ನಮ್ಮ ಮಾತನ್ನ ರಿಕ್ವೆಸ್ಟ್ನ ಒಪ್ಕೊಂಡ್ರೆ, ಅವರು ಮಾತಾಡಿದ್ರೆ ಈ ಸಮಸ್ಯೆ ಸಾಲ್ವ್ ಆಗುತ್ತೆ. ಧ್ರುವ ಅವರು ಇದಕ್ಕೆ ಮುಂದಾಳತ್ವ ತೊಗೋಬೇಕು. ಯಾಕೆಂದರೆ ಯಾರ ಕಡೆಯಿಂದ ಆಗಿದೆ ಅಲ್ಲ, ಒಂದು ಗಂಡು ಬಗ್ಗಿಬಿಟ್ರೆ ಹೆಣ್ಣು ಹಠ ಮಾಡಲ್ಲ. ಚಂದನ್ ನಮ್ಮ ಸ್ನೇಹಿತ. ಚಂದನ್ ಆ ಥರ ಕೆಟ್ಟ ವ್ಯಕ್ತಿ ಅಲ್ಲ. ನಾವು ಯಾವಾಗಲೂ ಆರ್ ಆಲ್ವೇಸ್ ಸ್ಟ್ಯಾಂಡ್ಸ್ ವಿತ್ ಚಂದನ್. ಎಲ್ಲ ಸಮಯದಲ್ಲೂ ಜೊತೆ ನಿಂತ್ಕೋತೀವಿ. ಈ ಸಮಯದಲ್ಲಿ ಚಂದನ್ ಅವ್ರನ್ನ ಕೈ ಬಿಡೋ ಮಾತೇ ಇಲ್ಲ. ಬಟ್ ಸೋಷಿಯಲ್ ಮೀಡಿಯಲ್ಲೂ ಅಷ್ಟೇ, ನೀವು ಹೆಂಗೆ ಬೇಕು ಹಂಗೆ ಟ್ರಾಲ್ ಮಾಡ್ಕೊಂಡು ಮಾಡಬೇಡಿ. ಬಟ್ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.